ಲೋ ಅಪ್ಪು, ಡೈರಿಗೆ ನಿಮ್ ಹಾಲಿಗೆ ಲೀಟರ್ ಎಷ್ಟು ದುಡ್ಡು ಕೊಡ್ತಾರೋ? ನಮ್ಮ ಹಾಲಿಗೆ ಬರೀ 32 ರೂಪಾಯಿ ಅಷ್ಟೇ. ನಿನ್ನೆ ಹಾಲಿಗಿಂತ ನನ್ನ ಎಮ್ಮೆನೆ ಗ್ರೇಟ್ ಕಣೋ. ನನಗೆ 37 ರೂಪಾಯಿ ಸಿಗುತ್ತೆ ಗೊತ್ತಾ? ನಿನಗಿಂತ 5 ರೂಪಾಯಿ ಹೆಚ್ಚು ಮಗ. ಹೌದಾ? ಅದ್ ಎಂತ ತಿನ್ನಿಸ್ತೀಯ ನಿನ್ನ ಎಮ್ಮೆಗೆ? ಅಷ್ಟು ಫ್ಯಾಟ್ ಇರೋ ಹಾಲು ಕೊಡುತ್ತಲ್ಲ, ನಮ್ಗೆ ಹೇಳೋ, ನಾವು ಅದನ್ನೇ ತಿನ್ನಿಸ್ತೀವಿ. ಟೆನ್ಷನ್ ಮಾಡ್ಕೋಬೇಡ, ನಿಮ್ಮ ಎಮ್ಮೆದು ಫ್ಯಾಟ್ ಏರ್ಸ್ ಬಿಡೋಣ. ಮನೆಗೆ ಹೋಗ್ತಾ ಹೋಗ್ತಾ ದಾರಿಲಿ ಅದನ್ನೇ ಡಿಸ್ಕಸ್ ಮಾಡೋಣ. ಇರು ಮಕ್ಕಳೇ, ಏನ್ ಶಬ್ದ ಅದು? ಸುಮ್ಮನೆ ಕೂತ್ಕೊಳ್ಳಿ ಅಲ್ಲ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಇವತ್ತು ಯಾರದ್ದು ರಜೆ ಇಲ್ವಲ್ಲ, ಎಲ್ರು ಬಂದ್ವಾ? ಟೀಚರ್, ಖುಷಿ ಇನ್ನೂ ಬರ್ಲಿಲ್ಲ ಟೀಚರ್. ಎಮ್ಮೆಗೆ ನೀರ್ ಕೊಟ್ಟು ಬರ್ತೀನಿ ಅಂದ್ಲು. ನಾನು ಬಾಳೆ ಸ್ಕೂಲ್ಗೆ ಲೇಟ್ ಆಗುತ್ತೆ ಅಂದ್ರೆ, ಇಲ್ಲ ನೀ ಹೋಗು, ಎಮ್ಮೆಗೆ ನೀರ್ ಕೊಟ್ಟು ಬರೋದು ಅಂದ್ಲು ಟೀಚರ್. ಬರ್ಲಿ ಬರ್ಲಿ, ನೋಡ್ಕೋತೀನಿ. ಒಳಗ್ ಬರ್ಲಾ ಟೀಚರ್? ಯಾಕೆ ಖುಷಿ, ಈಗೀಗ ನೀ ದಿನಾ ಸ್ಕೂಲ್ಗೆ ಲೇಟ್ ಆಗ್ತಿದ್ಯಾ? ಎಮ್ಮೆಗೆ ನೀರ್ ಕುಡಿಸಿ ಬರೋದಕ್ಕೆ ಲೇಟ್. ಮನೇಲಿ ನಿನ್ಬಿಟ್ಟು ಬೇರೆಯವ್ರು ನೀರ್ ಕುಡ್ಸಿದ್ರೆ ಎಮ್ಮೆ ಏನ್ ಕುಡಿಯಲ್ಲ ಅನ್ನತ್ತ? ಇಲ್ಲ ಟೀಚರ್, ನಮ್ಮನೇಲಿ ಎಲ್ರೂ ಅವ್ರವ್ರದ್ದಂತ ಎಮ್ಮೆ ಕಟ್ಕೊಂಡಿದೀವಿ. ಅವ್ರವ್ರದ್ದನ್ನ ಅವ್ರವ್ರೇ ಸಾಕೊಳ್ಳೋದು, ಅವ್ರವ್ರೇ ಅದ್ರ ಹಾಲ್ ಮಾರಿ ದುಡ್ಡು ಇಟ್ಕೊಳ್ಳೋದು. ನೀವು ಬೇಕಾದ್ರೆ ಬಂದು ನನಗೆ ಹೆಲ್ಪ್ ಮಾಡ್ಬೋದು. ಕೆಲ್ಸದಾಳ ನೀನ್ ಎಮ್ಮೆ ಕೆಲಸ ಮಾಡೋಕ್ ಬರೋಕೆ? ಟೀಚರ್ 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 ಬೇಜಾರ್ ಮಾಡ್ಕೋಬಿಡಿ. ಒಂದ್ ರೀತಿಲಿ ನೀವು ಕೆಲ್ಸದಾಳೆ, ಆದ್ರೆ ನಮ್ಮನೇದಲ್ಲ, ಸರ್ಕಾರದ್ದು ಅಷ್ಟೇ. ಎಲ್ಲ ನಿನ್ನ ಬಾಯಿ ಅತಿ ಆಯ್ತಲೆ. ನಾಳೆಯಿಂದ ಬೇಗ ಬಂದ್ರೆ ಸರಿ, ಇಲ್ಲ ಅಂದ್ರೆ ಎಮ್ಮೆ ಕಾಯ್ಕೊಂಡು ಮನೆಯಲ್ಲೇ ಫಿಕ್ಸ್ ಆಗು. ಹೋಗೀಗ ನಿನ್ ಜಾಗದಲ್ಲಿ ಕೂತ್ಕೋ, ಹೋಗು. ಲೋ ಸರ್ಕಳು, ಮತ್ತೆ ನನ್ ಜಾಗದಲ್ಲಿ ಕುಕ್ಕರಿಸಿದ್ಯಲ್ಲ, ನಿನ್ನೆ ನೆನ್ಪೋಯ್ತಾ? ಕೂತ್ಕೊಳ್ಳೆ ಬೇಬಿ ಡಾನ್. ಲೋ ರಾಜು, ಇವಳಿಗೆ ಜಾಗ ಬಿಟ್ಕೊಡಪ್ಪ, ನೀ ಹಿಂದೆ ಕೂತ್ಕೊಳ್ಳೋ ಮಾರಾಯ. ಯಾರ್ಯಾರದ್ ಫೀಸ್ ಬಾಕಿದೆ ಅವ್ರು ಯಾವಾಗ ತರ್ತೀರಾ? ರಿಂಕಿ, ನೀನ್ ಯಾವಾಗ ಕಟ್ತೀಯಮ್ಮ? ನಾಳೆ ತಗೋಬರ್ತೀನಿ ಟೀಚರ್. ಖುಷಿ, ನೀನ್ ಯಾವಾಗ ಕಟ್ತೀಯಾ? ಅಯ್ಯೋ ಟೀಚರ್, ನಾನು ಇವತ್ತೇ ತಗೋಬರ್ತಿದ್ದೆ, ಆದ್ರೆ ತಮ್ಮನಿ ಮಾಮ ಅಂದ್ರು ಟೀಚರ್ ಹತ್ರ ಫೋನ್ ನಂಬರ್ ತಗೋಬಾ, ಡೈರೆಕ್ಟ್ ಫೋನ್ ಪೇನೆ ಮಾಡ್ಬಿಡ್ತೀನಿ ಅಂದ್ರು. ನಿನ್ ತಮ್ಮನಿ ಮಾಮಂಗನ್ನು ನನ್ನ ಹತ್ರ ಫೋನ್ ಪೇ ಎಲ್ಲ ಇಲ್ಲ, ಕ್ಯಾಶೇ ಕೊಟ್ಟು ಕಳ್ಸೋಕ್ ಹೇಳು. ಲೋ ಅಪ್ಪು, ನಿಂದೇನೋ 6 ತಿಂಗಳಿಂದ ಎಲ್ಲ ಬಾಕಿ ಇದೆಯಲ್ಲ, ಯಾವಾಗ ಕಟ್ತೀಯಪ್ಪ? ಅಯ್ಯೋ ಟೀಚರ್, ಈ ಸರಿ ಬೆಳೆ ಕೊಯ್ದ್ಮೇಲೆ ಅದನ್ನ ಮಾರಿ ಕಟ್ತಾರಂತೆ. ಹೋದ್ ಬಾರಿ ಧಾನ್ಯ ಮಾರಿದ ದುಡ್ಡಲ್ಲಿ ಫೀಸ್ ಕಟ್ತೀನಿ ಅಂದ್ಯಲ್ಲಪ್ಪ, ಅದೇನಾಯ್ತು? ಕಟ್ಟುತ್ತಿದ್ವಿ ಟೀಚರ್, ಆದ್ರೆ ಧಾನ್ಯಕ್ಕೆ ಸರಿಯಾದ ಬೆಲೆನೇ ಸಿಗ್ಲಿಲ್ಲ. ಅಡ್ಡ ದುಡ್ಡಿಗೆ ಮಾರ್ಬೇಕಾಯ್ತು. ಅದ್ರಲ್ಲೂ ನನ್ ದೊಡ್ಡತ್ತೆ ಮಗಳ ಮದ್ವೆ ಇತ್ತು ಟೀಚರ್, ಬಂದ್ ದುಡ್ಡೆಲ್ಲ ಮದ್ವೆ ಖರ್ಚಿಗೆ ಹೋಯ್ತು. ಹೋಗ್ಲಿ ಬಿಡು, ಹೋದ್ ಬಾರಿ ತರ ಈ ಸರಿನೂ ಭತ್ತಕ್ಕೆ ಬೆಲೆ ಬರ್ದಿದ್ರೆ ಹ್ಯಾಂಗ್ ಕಟ್ತೀಯಪ್ಪ ಫೀಸನ್ನ? ಈ ಸರಿ ನಾವು ಹಂಗೆ ಆದ್ರೆ ಮುಂದಿನ ಸರಿ ತುಂಬ್ತೀವಿ ಬಿಡಿ. ಮುಂದಿನ ಸರಿಯೂ ಬರ್ದಿದ್ರೆ ಆಗ? ನೀವ್ಯಾಕೆ ಟೀಚರ್ ತಲೆ ಕೆಡ್ಸ್ಕೊತೀರಿ? ಗದ್ದೆ ಎಲ್ಲಿಗೆ ಹೋಗುತ್ತೆ? ನಾನ್ ಎಲ್ಲಿಗೆ ಹೋಗ್ತೀನಿ ಹೇಳಿ? ಇಲ್ಲ, ನೀವ್ ಎಲ್ಲಿಗೆ ಹೋಗ್ತೀರಾ? ನಿಮ್ ಫೀಸ್ ಕಟ್ಟೋಕೆ ಗದ್ದೆಗೆ ಬೆಳೆ ಹಾಕ್ತಿರೋಣ. ಯಾವಾಗ ಯಾವ ಬೆಳೆ ಒಳ್ಳೆ ಬಂದು ಲಾಭ ಬಂದು ಕೈ ತುಂಬಾ ದುಡ್ಡು ಬರುತ್ತೋ ಆಗ ನಿಮ್ ಫೀಸ್ ತುಂಬಿದ್ರಾಯ್ತು. ಏನಂತೀರಾ? ನನಗನ್ಸಲ್ಲಪ್ಪ ನೀ ಫೀಸ್ ತುಂಬ್ತೀಯಾ ಅಂತ. ಟೆನ್ಷನ್ ಬಿಟ್ಬಿಡಿ ಟೀಚರ್, ತುಂಬ್ತೀನಿ, ನೋಡ್ತೀರಿ. ಹೋಗ್ಲಿ, ನಿನ್ನೆ ನಾನ್ ನಿಮ್ಗೆಲ್ಲ ತಾಜ್ ಮಹಲ್ ಬಗ್ಗೆ ಓದ್ಕೊ ಬನ್ನಿ ಅಂದಿದ್ದೆ, ಓದ್ಕೊ ಬಂದ್ರ ಎಲ್ಲ? ಸರಿ ಸರಿ. ರಾಜು, ನೀ ಹೇಳಪ್ಪ, ತಾಜ್ ಮಹಲ್ ಯಾರು ಕಟ್ಟಿದ್ರು? ಸಿಂಪಲ್ ಟೀಚರ್, ಮೇಸ್ತ್ರಿ ಕಟ್ಟ ಟೀಚರ್. ಅಯ್ಯೋ, ಮೇಸ್ತ್ರಿ ಅಂತ ನನಗೂ ಗೊತ್ತು, ಯಾರು ಕಟ್ಸಿದ್ರಪ್ಪ? ಹಂಗ ಹೇಳಿ ಮತ್ತೆ, ಕಾಂಟ್ರಾಕ್ಟರ್ ಟೀಚರ್. ಆಯ್ತು, ನಿನ್ ಕತೆ ಮುಗೀತು. ನೀ ಹೇಳಮ್ಮ ರಿಂಕಿ, ತಾಜ್ ಮಹಲ್ ಯಾರು ಕಟ್ಟಿದ್ರಮ್ಮ? ಯಾಕೆ ಟೀಚರ್, ಏನ್ ಕಮ್ಮಿ ಆಗಿದೆ? ಸರಿಯಾಗಿ ಕಟ್ಲಿಲ್ವಾ? ನೀನು ಅವ್ರ ತರನೇ ತಲೆ ಹರಟೆ ಮಾಡೋಕ್ ಶುರು ಹಚ್ಕೊಂಡಾಯ್ತಾ? ನಿನ್ ತಲೆ ಮೇಲೂ ಇವರೆಲ್ಲ ಕೈ ಎಳೆದ್ ಬಿಟ್ರಾ? ಸರಿಯಾಗೆ ಕಟ್ಟಿದ್ದಾರೆ, ಅದರಲ್ಲೇನು ಕಮ್ಮಿ ಇಲ್ಲ. ನೀನ್ ಯಾರು ಕಟ್ಸಿದಾರಂತ ಹೇಳು ಸಾಕು. ರಾತ್ರಿ 2 ಗಂಟೆವರೆಗೂ ಓದಿ ಮಲಗಿದೆ ಟೀಚರ್, ಚೆನ್ನಾಗಿ ನೆನಪಿದೆ. ತಾಜ್ ಮಹಲ್ ಗಾಂಧಿ ತಾತ ಕಟ್ಟಿದ್ರು ಟೀಚರ್. ಯಾಕಮ್ಮ, ನೀನಾದ್ರೂ ಸರಿ ಓದ್ತಿದ್ಯಾ ಅಂದ್ರೆ ನೀನು ಇವ್ರದ್ದೇ ದಾರಿ ಹಿಡಿತಿದ್ಯಲ್ಲಮ್ಮ. ಯಾಕೆ ಟೀಚರ್, ನನ್ನ ಉತ್ತರ ತಪ್ಪ? ರಾತ್ರಿ 2 ಗಂಟೆ ತನಕ ಓದಿದ್ದೆ.
ನನ್ನ ಅಪ್ಪ ಅನ್ಲಿಲ್ವಲ್ಲಮ್ಮ ನೀನು. ಪುಣ್ಯ, ಕೂತ್ಕೋ. ನೀ ಹೇಳಮ್ಮ ಖುಷಿ, ತಾಜ್ ಮಹಲ್ ಯಾರು ಕಟ್ಸಿದ್ರು? ತಾಜ್ ಮಹಲ್ ಮಹಲ್ನ ಕಟ್ಟಿದವರು ಮೊಘಲ್ ಸಾಮ್ರಾಟ್. ನನ್ನ ಟೀಚರ್ ಇಲ್ಲಿ ಸ್ವಲ್ಪ ನೆನಪು ಮಾಡ್ಕೋತಿದ್ದೀನಿ. ಮೊಘಲ್ ಸಾಮ್ರಾಟ್ ಅಯ್ಯೋ ಅಯ್ಯೋ ನೆನಪೇ ಬರ್ತಿಲ್ವೇ. ಸಾಸು ಇಂದ ಮುಂದೆ ಹೇಳ್ಬೇಗ. ಮೊಘಲ್ ಸಾಮ್ರಾಟ್ ಶಾಜನ್ ಕಟ್ಟಿದ್ರು ಟೀಚರ್. ಅಯ್ಯೋ ಭಗವಂತ, ತಪ್ಪು ಹೇಳ್ಬಿಟ್ನ ಟೀಚರ್ ನಾನು. ಬುಕ್ಕಲ್ಲೇನೋ ಹಂಗೆ ಬರ್ದಿತ್ತು, ಮೊಘಲ್ ಸಾಮ್ರಾಟ್ ಶಾಜಾ. ಅಯ್ಯೋ ಕತ್ತೆ, ಮೊಘಲ್ ಸಾಮ್ರಾಟ್ ಶಹಜಹಾನ್ ಕಟ್ಟಿದ್ದು, ಶಾಜನ್ ಅಲ್ಲ. ಇವನೇ ಕಟ್ಟಿದ್ದು. ಅದು ನನಗೆ ಸರಿಯಾಗಿ ಓದಕ್ ಬರ್ಲಿಲ್ಲ. ಮೊಘಲ್ ಸಾಮ್ರಾಟ್ ಶಾಜಹಾನ್ ಕಟ್ಟಿದ್ದು. ಎಷ್ಟು ಕಷ್ಟದ ಹೆಸರು ಇಟ್ಕೋತಾ ಟೀಚರ್ ಇವರೆಲ್ಲ. ಮಕ್ಕಳ ನಾಲ್ಗೆನೆ ಹೊರಡಲ್ಲ. ಇದಕ್ಕೇನು ಕಮ್ಮಿ ಇಲ್ಲ. ಲೋ ಅಪ್ಪು, ಅವಳದ್ ನೋಡಿದ್ ಸಾಕು, ನೀ ಹೇಳಿಗ. ಖುಷಿ ಹೇಳ ಆಯ್ತಲ್ಲ ಯಾರು ಕಟ್ಟಿದ್ದು ಅಂತ. ನಿಮ್ಗೂ ಗೊತ್ತಾಯ್ತಲ್ಲ ಟೀಚರ್, ಮತ್ ನಾನ್ ಯಾಕೆ ಹೇಳ್ಬೇಕು? ನೀ ಇದಕ್ಕೂತ್ರ ಹೇಳು, ತಾಜ್ ಮಹಲ್ ಎಲ್ಲಿದೆ ಅಂತ. ಟೀಚರ್, ಭೂಮಿ ಮೇಲೆ. ಅಯ್ಯೋ, ಅದು ಗೊತ್ತಿಲ್ವಾ ನಿಮ್ಗೆ? ಲೋ ಕತ್ತೆ ಬಡವ, ಭೂಮಿ ಮೇಲೆ ಅಂತ ನನಗ್ ಗೊತ್ತು. ಭಾರತದಲ್ಲಿ ಯಾವ ಜಾಗದಲ್ಲಿದೆ ಅದನ್ನ ಬೊಗಳು. ಓ, ಯಾವ ಜಾಗದಲ್ಲ? ಇದನ್ನೆಲ್ಲ ಯಾರು ಕೇಳಿದ್ರು ಹೇಳ್ತಾರೆ ಬಿಡಿ. ನಮ್ ಬೆಳೆ ಬೆಳಿತೀವಲ್ಲ, ಆ ಬೈಲಲ್ಲಿ ಕಟ್ಟಿದ್ದಾರೆ ಟೀಚರ್. 4 ಕಡೆಯಿಂದ ಗೂಟ ಕೊಟ್ಟು ಚಂದದ ಜೋಪಡಿ ಕಟ್ಟಿಟ್ಟಿದ್ದಾರೆ. 4 ಸೈಡಿಂದ ಒಳ್ಳೆ ತಂಪಾದ ತಾಜಾ ಗಾಳಿ ಬೀಸ್ತಿರೋದಕ್ಕೆ ನಾವೆಲ್ಲ ತಾಜ್ ಮಹಲ್ ಅಂತ ಹೆಸರಿಟ್ಟಿದ್ದೀವಿ. ಲೋ ಅಪ್ಪು, ಏನಾಯ್ತು ನೋಡು ಟೀಚರ್ಗೆ. ಅಯ್ಯೋ, ನನ್ನ ಉತ್ತರ ತಪ್ಪಾಯ್ತೇನೆ ಖುಷಿ. ತಪ್ಪು ಹೇಳ್ಬಿಟ್ನಾ? ಇಲ್ಲ, ನೀ ತಪ್ಪು ಹೇಳಿಲ್ಲ. ನನ್ಗನ್ಸುತ್ತೆ ಟೀಚರ್ಗೆ ನಿನ್ ಬಾಯಿಂದ ಸರಿ ಉತ್ತರ ಕೇಳಿ ಶಾಕ್ ಆಗ್ಬಿಡ್ತು ಅಷ್ಟೇ. ಅಯ್ಯೋ, ಹಾಗಂತೀಯಾ ಟೀಚರ್? ಓ ಹಲೋ ಹಲೋ ಟೀಚರ್, ಮೈಕ್ ಟೆಸ್ಟಿಂಗ್. ಹಲೋ. ಅಯ್ಯೋ, ಟೀಚರ್ ಹೋಗ್ಬಿಟ್ರು ಅನ್ಸುತ್ತೆ. ಆದ್ರೆ ನೀವೆಲ್ಲಿಗೆ ಹೋಗ್ತಿದ್ದೀರಾ? ಸ್ವಲ್ಪ ಇರಿ, ನಿಮ್ಮ ಹತ್ರ ಮಾತಾಡೋದಿದೆ. ವಿಡಿಯೋ ನೋಡಿ ಇಷ್ಟ ಆದ್ರೆ ಲೈಕ್ ಪೈಕ್ ಮಾಡ್ರಪ್ಪ. ನಿಮ್ಮನ್ನ ನಗ್ಸೋಕಂತ ಒಂದೊಂದು ಡೈಲಾಗ್ನ ಸೆಟ್ ಮಾಡೋಕ್ ಎಷ್ಟು ಕಷ್ಟ ಆಗತ್ತೆ ನಮ್ಗೆ. ಆದ್ರೆ ನಿಮಗೊಂದು ಲೈಕ್ ಹಾಕಿ ಹೋಗೋಕ್ ಕಷ್ಟ ಆಗತ್ತೇನಪ್ಪ. ಲೈಕ್ ಮಾಡಿ, ಪುಟ್ಟದಾದೊಂದು ಕಮೆಂಟ್ ಗಿಚ್ ಹೋಗ್ಬಾರ್ದಾ? ನಾವು ಓದಿ ಖುಷಿ ಪಡ್ತೀವಿ. ಮಾಡ್ತೀರಲ್ವಾ? ಮತ್ ಸಿಗ್ತೀವಿ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ನಗ್ನಗ್ತ ಖುಷಿಯಾಗಿರಿ. ಬರ್ಲಾ? Thank you.